acne, please watch this video till the end because I went through the worst phase of my life. ಆಕ್ನೆನ ನಾನು ಹೆಂಗೆ ಕ್ಲಿಯರ್ ಮಾಡ್ಕೊಂಡೆ ಅಂತ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು 7-8 ಸಾವಿರ ಬಿಲ್ ಮಾಡಿದ್ರು, ಬಟ್ ನನಗೇನೂ ವರ್ಕ್ ಆಗಲಿಲ್ಲ. ಸೊ ಇಫ್ ನನ್ನ ಸ್ಕಿನ್ನ ಹೀಗಿರೋದ್ರಿಂದ ಹೀಗೆ ಮಾಡೋದಕ್ಕೆ ಅಂತ. ಸೊ ನಿಮಗೆ ವಿಡಿಯೋ ಬೇಕಂದ್ರೆ ರೋಟೀನ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಫೇಸ್ ವಾಶ್ ನಾನು ಫಸ್ಟ್ ಯೂಸ್ ಮಾಡಿದ್ದು. ಐ ಥಿಂಕ್ ಈ ಫೇಸ್ ವಾಶ್ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಫೇಸ್ ವಾಶ್ ಐ ಹ್ಯಾವ್ ಯೂಸ್ಡ್. ಈ ಫೇಸ್ ವಾಶ್. Hi guys, this is Ramita Shetty. Welcome back to my YouTube channel. ಹಾಯ್ ಎಲ್ಲರಿಗೂ ವೆಲ್ಕಮ್ ಟು our YouTube channel. If you are struggling with acne, please watch this video till the end because I went through the worst phase of my life, my skin, and I finally fixed it. So ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ನನ್ನ ಆಕ್ನೆನ ನಾನು ಹೆಂಗೆ ಕ್ಲಿಯರ್ ಮಾಡ್ಕೊಂಡೆ ಅಂತ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ನನ್ನ ಪಿಂಪಲ್ಸ್ ನನಗೆ ಗೊತ್ತಾಗ್ಲಿಲ್ಲ ನನಗೆ ಹೆಂಗೆ ಪಿಂಪಲ್ಸ್ ಸ್ಟಾರ್ಟ್ ಆಯಿತು, ವೈ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ವರ್ಸ್ಟ್ ಆ್ಯಂಡ್ ಐ ಡೋಂಟ್ ನೋ ಹೌ. ಸೊ ಫಸ್ಟ್ ಯಾವಾಗಪ್ಪ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿದ್ದು ಅಂದರೆ ಅರೌಂಡ್ ಡಿಸೆಂಬರ್ 2024 ನನ್ನ ಪಿಂಪಲ್ಸ್ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಐ ಥಾಟ್ ಇಟ್ ವಾಸ್ ನ್ಯಾಚುರಲ್ ನಾರ್ಮಲ್ ಪಿಂಪಲ್ಸ್. ಸ್ಟಾರ್ಟಿಂಗ್ ಒಂದೆರಡು ಒಂಥರ ರ್ಯಾಷಸ್ ತರ ಸ್ಮಾಲ್ ಬಂಪ್ಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಲೇಟರ್ ಆನ್ ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ಆ್ಯಂಡ್ ಇಟ್ ಬಿಕಮ್ ವೆರಿ ವರ್ಸ್ಟ್ ಬಿಕಾಸ್ ಐ ಥಿಂಕ್ ನಾನು ಅವಾಗ ಸ್ವಲ್ಪ ಮೇಕಪ್ ಮಾಡಿದ್ದೆ, ನಮ್ಮ ಸಿಸ್ಟರ್ ಮ್ಯಾರೇಜ್ ಇತ್ತು ಅಂತ. ಸೊ ಮೇಕಪ್ ಮಾಡಿ ಅದು ಏನಾಯ್ತು ಅಂದ್ರೆ ಫುಲ್ ಫೇಸ್ಗೆ ಸ್ಪ್ರೆಡ್ ಆಯ್ತು. ಅಂಡ್ ಐ ಡೋಂಟ್ ನೋ ಹೌ ಟು ಗೆಟ್ ರಿಡ್ ಆಫ್ ಇಟ್. ನಾನೆಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡಿದೆ, ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಟ್ರೈ ಮಾಡಿದೆ, ಬಟ್ ನಂಗೆ ಏನೂ ಕೂಡ ವರ್ಕ್ ಆಗಲಿಲ್ಲ. ಸೊ ನಾನೊಂದು ಅರ್ಥ ಮಾಡ್ಕೊಂಡೆ ಅವಾಗ ಏನಂದ್ರೆ ನಾವು ಅದನ್ನ ಎಷ್ಟು ಟಚ್ ಮಾಡ್ತೀವೋ ಅದು ಇನ್ನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ಹೋಮ್ ರೆಮಿಡೀಸು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಈವನ್ ಕನ್ಸಲ್ಟೆಡ್ ಡಾಕ್ಟರ್ ಇನ್ ಬ್ಯಾಂಗ್ಳೂರ್, ಬಟ್ ನಥಿಂಗ್ ವರ್ಕ್ ಫಾರ್ ಮೀ. ಆ ಡಾಕ್ಟರ್ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟರು, ಒಂದು 7-8 ಸಾವಿರ ಬಿಲ್ ಮಾಡಿದ್ರು, ಬಟ್ ನನಗೇನೂ ವರ್ಕ್ ಆಗಲಿಲ್ಲ. ಸೊ ಇಫ್ ಯು ಆರ್ ಗೋಯಿಂಗ್ ಥ್ರೂ ಅ ಡಾಕ್ಟರ್, ಪ್ಲೀಸ್ ಕನ್ಸಲ್ಟ್ ಅ ವೆರಿ ಬೆಸ್ಟ್ ಡಾಕ್ಟರ್ ಫಾರ್ ಯೋರ್ ಸ್ಕಿನ್. ಅವ್ರಿಗೆ ಕರೆಕ್ಟಾಗಿ ನಿಮ್ಮ ಸ್ಕಿನ್ ಅನಲೈಸ್ ಮಾಡಿ ಆಮೇಲೆ ನಿಮಗೆ ಪ್ರಾಡಕ್ಟ್ಸ್ ಕೊಡೋ ಥರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಸಮ್ ಡಾಕ್ಟರ್ ದೇ ಜಸ್ಟ್ ಟೆಲ್ ಇಟ್ಸ್ ಬಿಕಾಸ್ ಆಫ್ ಫುಡ್ ಅನ್ಸುತ್ತೆ, ನೀವು ಫುಡ್ನ ಕಂಟ್ರೋಲ್ ಮಾಡಿ ಹಂಗೆ ಹಿಂಗೆ ಅಂತ. ಬಟ್ ಅದು ಯಾವುದೂ ಅಲ್ಲ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯೋರ್ ಹಾರ್ಮೋನ್ಸ್. ನಿಮ್ಮ ಹಾರ್ಮೋನ್ಸ್ ಚೇಂಜಸ್ ಇಂದ ಯುಲ್ ಗೆಟ್ ಪಿಂಪಲ್, ಆಕ್ನೆ ಆ್ಯಂಡ್ ಎವ್ರಿಥಿಂಗ್. ಸೊ ಇದನ್ನ ನಾನು ಹೆಂಗೆ ಕ್ಲಿಯರ್ ಮಾಡ್ಕೊಂಡೆ, ನನಗೆ ಏನು ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಐ ಥಿಂಕ್ ಅದಲ್ಲದೆ ಕೂಡ ನಾನು 3 ತಿಂಗಳು ಶುಗರ್ನ ಕಟ್ ಮಾಡಿದ್ದೆ, ಬಟ್ ಅದು ಏನೂ ವರ್ಕ್ ಆಗಲಿಲ್ಲ ನನಗೆ. ನಾನ್ ವೆಜ್ ತಿನ್ನೋದು ಬಿಟ್ಟೆ ನಾನು ಒಂದು 2-3 ತಿಂಗಳು, ಅದು ಕೂಡ ನನಗೆ ವರ್ಕ್ ಆಗಲಿಲ್ಲ. ಆ್ಯಂಡ್ ಒನ್ ಸಡನ್ ಡೇ ನಾನು ನನ್ನ ನೇಟಿವ್ಗೆ ಹೋಗಿದ್ದೆ, ಬಟ್ ಅಲ್ಲಿ ನನಗೆ ಒಂದು ಬೆಸ್ಟ್ ಡಾಕ್ಟರ್ ಸಿಕ್ಕಿದ್ರು. ಸೊ ಆ ಡಾಕ್ಟರ್ ಯಾರು ಏನು ಅಂತ ನಿಮ್ಗೆ ಇದು ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅವ್ರ ನೇಮ್ ಮತ್ತೆ ಹಾಸ್ಪಿಟಲ್ ಹೆಸರು ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಗೋ ಅಂಡ್ ಚೆಕ್ ಯೋರ್ ಸ್ಕಿನ್, ಕನ್ಸಲ್ಟ್ ವಿತ್ ದ ಡಾಕ್ಟರ್ ಅಂಡ್ ಗೆಟ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಯೋರ್ ಸ್ಕಿನ್. ಸೊ ನನ್ನ ಸ್ಕಿನ್ ಹೆಂಗಿತ್ತು ಅಂತ ನಾನು ಇಲ್ಲೊಂದು ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ಅದಕ್ಕಿಂತ ಮುಂಚೆ ನಾನು ಎಷ್ಟು ಟ್ರೈ ಮಾಡಿದೆ. ಅರೌಂಡ್ ಡಿಸೆಂಬರ್ ನನ್ನ ಆಕ್ನೆ ಸ್ಟಾರ್ಟ್ ಆಗಿದ್ದು. ಐ ಥಿಂಕ್ ಅರೌಂಡ್ ಏಪ್ರಿಲ್ ಐ ಗಾಟ್ ದಿಸ್ ಡಾಕ್ಟರ್. ಇಲ್ಲ ಅಂದ್ರೆ ನನ್ನ ಸ್ಕಿನ್ ಇಷ್ಟೊತ್ತಿಗೆ ಫುಲ್ ಡ್ಯಾಮೇಜ್ ಆಗಿರೋದು. ನಾನು ಏನ್ ಮಾಡ್ತಿದ್ದೆ ಅಂದ್ರೆ ನನ್ನ ಆಕ್ನೆ ಇಟ್ ವಾಸ್ ವೆರಿ ಇರಿಟೇಟಿಂಗ್ ಫಾರ್ ಮೀ. ಸೊ ಐ ಯೂಸ್ ಟು ಪಿಕ್ ಮೈ ಆಕ್ನೆ, ಟಚ್ ಮಾಡ್ತಿದ್ದೆ ಅದನ್ನ, ತುಂಬಾ ಗಿಂಡಿ ಇಲ್ಲೋಡಿ. ಯು ಕ್ಯಾನ್ ಆಕ್ಚುಲಿ ಸಿ ನೌ ಆಲ್ಸೋ ಐ ಹ್ಯಾವ್ ಸಮ್ ಓಪನ್ ಪೋರ್ಸ್ ಬಿಕಾಸ್ ಆಫ್ ದಟ್. ಬಟ್ ನಂಗೆ ಪಿಂಪಲ್ಸ್ ಕ್ಲಿಯರ್ ಆಗಿದೆ ಇವಾಗ, ಬಟ್ ಓಪನ್ ಪೋರ್ಸ್ ಇದೆ ಬಿಕಾಸ್ ಐ ಯೂಸ್ ಟು ಡೂ ಸೋ ಮಚ್ ಟಚ್ ವಿತ್ ಮೈ ಸ್ಕಿನ್. ಸೊ ಇವಾಗ ನಾನು ಏನಪ್ಪ ಮಾಡಿದೆ ಅಂದ್ರೆ, ನಾನು ಅರೌಂಡ್ ಮೇ ಮಂತಲ್ಲಿ, ಡಿಸೆಂಬರ್ ಮಂತಲ್ಲಿ ನನ್ನ ಆಕ್ನೆ ಸ್ಟಾರ್ಟ್ ಆಗಿದ್ದು. ಮೇ ಮಂತಲ್ಲಿ ನಾನು ಈ ಡಾಕ್ಟರ್ನ ವಿಸಿಟ್ ಮಾಡಿದ್ದು. And what the doctor did was, he analyzed my skin and he took the photo of my skin. ಇದನ್ನ ಫೋಟೋ ಪಿಂಪಲ್ಸ್ ಆಗಿದ್ದು, ಫುಲ್ ಪಿಂಪಲ್ಸ್ ಆಗಿತ್ತು. ನಾನು ನಿಮ್ಗೆ ವಿಡಿಯೋ ಅಟ್ಯಾಚ್ ಮಾಡ್ತಾ ಇರ್ತೀನಿ ನಾನು ಹೆಂಗೆ ಪಿಂಪಲ್ಸ್ ಆಗಿತ್ತು ಅಂತ. ಅದನ್ನ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಯ್ತು ಅಂತಾನು ನಾನು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ನಿಮ್ಗೆ. ಐ ಥಿಂಕ್ ಅರೌಂಡ್ ಏಪ್ರಿಲ್ ಎಂಡ್ ಐ ವಿಸಿಟೆಡ್ ದಟ್ ಡಾಕ್ಟರ್. ಅಂಡ್ ಅವ್ರು ಹೇಳಿದ್ರು, ಇದು ನಿಮ್ಗೆ ಫುಡ್ ಇಂದಾಗ್ಲಿ, ಶುಗರ್ ಇಂದಾಗ್ಲಿ, ಜಂಕ್ ಫುಡ್ ಇಂದಾಗ್ಲಿ ಬರೋದಲ್ಲ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯೋರ್ ಹಾರ್ಮೋನ್ಸ್. ಅಂಡ್ ಹಾರ್ಮೋನ್ಸ್ ಇಂದ ಅಷ್ಟೇ ನಿಮ್ಗೆ ಪಿಂಪಲ್ಸ್, ಆಕ್ನೆ ಸ್ಟಾರ್ಟ್ ಆಗೋದು. ಮತ್ತೆ ಅದನ್ನ ನೀವು ತುಂಬಾ ಅದನ್ನ ಟಚ್ ಮಾಡಿ ಅದನ್ನ ಇರಿಟೇಟ್ ಮಾಡಿದ್ರೆ ಅದನ್ನ ಜಾಸ್ತಿ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ರು. ಮತ್ತೆ ಡಸ್ಟ್ ಇಂದ ಕೂಡ ಆಗಬಹುದು ಅಂತ. ಸೊ ನಾನೇನ್ ಮಾಡಿದೆ, ಇದಕ್ಕೆ ಏನ್ ಸೊಲ್ಯೂಷನ್ ಡಾಕ್ಟರ್ ಅಂತ ಕೇಳಿದಾಗ ಅವ್ರು ನನಗೆ ಒಂದ್ ಸ್ವಲ್ಪ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡಿದ್ರು. ಅಂಡ್ ಒನ್ ಮೋರ್ ಬೆಸ್ಟ್ ಥಿಂಗ್ ಹಿ ಸಜೆಸ್ಟ್ ಮೀ ವಾಸ್ ಅ
ಟ್ಯಾಬ್ಲೆಟ್ ವಿಚ್ ಯು ಕನ್ಸ್ಯೂಮ್ ಅಟ್ ನೈಟ್. ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಹೇಳ್ತೀನಿ ನನಗೆ ಏನೇನು ಪ್ರಾಡಕ್ಟ್ಸ್ ಕೊಟ್ಟಿದ್ರು ಹಾಗೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ. ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ನನ್ನ ರೋಟೀನ್ ನಾನು ಏನೇನು ಫಾಲೋ ಮಾಡಿದ್ದೆ ನನ್ನ ಸ್ಕಿನ್ನ ಹೀಗಿರೋದ್ರಿಂದ ಹೀಗೆ ಮಾಡೋದಕ್ಕೆ ಅಂತ. ಸೊ ನಿಮಗೆ ವಿಡಿಯೋ ಬೇಕಂದ್ರೆ ರೋಟೀನ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನ ಪೂರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಸ್ಕಿನ್ ಕ್ಲಿಯರ್ ಆಗಕ್ಕೆ ಐ ಥಿಂಕ್ ದಿಸ್ ಡಾಕ್ಟರ್ ಹೆಲ್ಪ್ ಮಿ ವೆರಿ ಮಚ್. ನಾನು ಏನೇನು ಟ್ರೈ ಮಾಡಿದ್ರು ನನಗೆ ಯಾವುದೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಒನ್ ಫೈನ್ ಡೇ ವೆನ್ ಐ ವಿಸಿಟೆಡ್ ದಿಸ್ ಡಾಕ್ಟರ್, he said me you have to use some ointments and he gave me the prescriptions. So I'll just show you. And one more main reason kuda dandruff indanu kuda nimage idu agbodu. So if you have dandruff, please clear the dandruff also. I'll show you the product which you can get rid of dandruff also. Dandruff goskara ನೀವು ಯಾವ ಶಾಂಪು ಯೂಸ್ ಮಾಡ್ಬೋದು ಅಂತ ಕೂಡ ಐ ವಿಲ್ ಶೋ, ಬಿಕಾಸ್ ದಟ್ ಡಾಕ್ಟರ್ ಸಜೆಸ್ಟೆಡ್ ಮೀ. ಪ್ಲೀಸ್ ಡೋಂಟ್ ಲೈಕ್ blindly believe everything what I'm saying. It's just that what worked for me and what doctor has suggested me. I think ನಿಮಗೂ ಕೂಡ ವರ್ಕ್ ಆಗ್ಬೋದು, ವರ್ಕ್ ಆಗದೇ ಇರ್ಬೋದು, ಬಟ್ ಯು ಕನ್ಸಲ್ಟ್ ಅ ಡಾಕ್ಟರ್ ಸೊ ದಟ್ ಯು ಗೆಟ್ ದ ಬೆಸ್ಟ್ ರಿಸಲ್ಟ್. ಸೊ ನನಗೆ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿದ್ರು ಅಂತ ನಾನು ನಿಮ್ಗೆ ಇಲ್ಲಿ ಪ್ರಾಡಕ್ಟ್ಸ್ ತೋರಿಸ್ತೀನಿ. ಸೊ ಮಾರ್ನಿಂಗ್ ನಂಗೆ ಯಾವ್ದು ಫೇಸ್ ವಾಶ್, ಏನೇನ್ ಕ್ರೀಮ್, ಏನೇನ್ ಮಾತ್ರೆ ಡಾಕ್ಟರ್ ಕೊಟ್ಟಿದ್ರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಈ ಫೇಸ್ ವಾಶ್ ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ. ಓಕೆ, ದಿಸ್ ಇಸ್ ದ ಫೇಸ್ ವಾಶ್ ನಾನು ಫಸ್ಟ್ ಯೂಸ್ ಮಾಡಿದ್ದು. ಐ ಥಿಂಕ್ ಈ ಫೇಸ್ ವಾಶ್ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಫೇಸ್ ವಾಶ್ ಐ ಹ್ಯಾವ್ ಯೂಸ್ಡ್. ಈ ಫೇಸ್ ವಾಶ್ ಇಸ್ ಸ್ಪೆಷಲಿ ಫಾರ್ ಆಕ್ನೆ ಫೇಸ್. ನಿಮ್ಗೆ ತುಂಬಾ ಪಿಂಪಲ್ಸ್ ಇದ್ರೆ ಈ ಫೇಸ್ ವಾಶ್ ನಾನು ಯೂಸ್ ಮಾಡ್ಬೋದು. ಐ ಥಿಂಕ್ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಫೇಸ್ ವಾಶ್ ಐ ಹ್ಯಾವ್ ಯೂಸ್ ಟಿಲ್ ಡೇಟ್. ಇದು ಸಲ್ಫೇಟ್ ಫ್ರೀ ಇರೋದ್ರಿಂದ ನಿಮ್ ಸ್ಕಿನ್ ಏನು ಹಾರ್ಮ್ ಮಾಡಲ್ಲ, ಅಂಡ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಆಕ್ನೆ. ಫೇಸ್ ವಾಶ್ ಮಾಡ್ತಿದ್ದಂಗೆ ನೀವು ಎಲ್ಲೆಲ್ಲಿ ಪಿಂಪಲ್ಸ್ ಇದೆ, ಎಲ್ಲೆಲ್ಲಿ ನಿಮಗೆ ತುಂಬಾ ಪಿಂಪಲ್ಸ್ ಇದೆ ಅನ್ಸುತ್ತೆ, ಯು ಕ್ಯಾನ್ ಯೂಸ್ ದಿಸ್. ಐ ಡೋಂಟ್ ನೋ ಇಫ್ ಇಟ್ ಇಸ್ ವಿಸಿಬಲ್. ದಿಸ್ ಒನ್, ಇದನ್ನ ಕೂಡ ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ಸೊ ಇದನ್ನ ಜಸ್ಟ್ ಈ ತರ ಇರುತ್ತೆ ನೋಡಿ, ನೀವು ನೋಡ್ಬೋದು. ಜಸ್ಟ್ ಒಂದ್ ಸ್ಮಾಲ್ ಅಮೌಂಟ್ ಇಷ್ಟೇ ತಗೊಳ್ಬೇಕಾಗಿರೋದು, ಜಾಸ್ತಿ ತಗೋಬಾರ್ದು. ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲೆಲ್ಲ ಇದನ್ನ ಅಪ್ಲೈ ಮಾಡಿ ಜಸ್ಟ್ ರಬ್ ಇಟ್, ಡ್ಯಾಬ್ ಇಟ್ ಆನ್ ಯರ್ ಸ್ಕಿನ್ ಅಷ್ಟೇ, ಜಾಸ್ತಿಗೆ ಏನು ಮಾಡೋದಿರಲ್ಲ. ಇದ್ರದ್ದು ಪೂರ್ತಿ ವಿಡಿಯೋ ಬೇಕಂದ್ರೆ ಹೆಂಗ್ ಯೂಸ್ ಮಾಡ್ಬೇಕು ಅಂತ ನೀವು ನಂಗೆ ಕಮೆಂಟ್ ಮಾಡಿ, ನಾನು ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದ್ಮೇಲೆ ಒಂದು 5 to 10 seconds ಅದನ್ನ ಟಚ್ ಮಾಡ್ಬಿಡಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಅದನ್ನ ಇದಾದ್ಮೇಲೆ ನೀವು ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಅಂಡ್ ದೆನ್ ಲೀವ್ ದಟ್. ಆಫ್ಟರ್ ದಟ್ ಯು ಹ್ಯಾವ್ ಟು ಯೂಸ್ ಅ ಬೆಸ್ಟ್ ಸನ್ಸ್ಕ್ರೀನ್. ನಿಮ್ಗೆ ಯಾವ ಸನ್ಸ್ಕ್ರೀನ್ ಆದ್ರೂ ನೀವು ಯೂಸ್ ಮಾಡ್ಬೋದು. ಫಾರ್ ಮೀ ಡಾಕ್ಟರ್ ಹ್ಯಾಸ್ ಸಜೆಸ್ಟೆಡ್ ದಿಸ್ ಸನ್ಸ್ಕ್ರೀನ್. ಫೋಕಸ್ ಆಗ್ತಿದ್ಯಾ? ಅಲ್ಟ್ರಾ AG ಸಾಫ್ಟ್ ಸನ್ಸ್ಕ್ರೀನ್, UVB ಪ್ರೊಟೆಕ್ಷನ್ 50 PA+++. ನಾನು ಇದನ್ನ ಯೂಸ್ ಮಾಡಿದ್ದೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ನಿಮ್ ಸ್ಕಿನ್ ಇದರಿಂದ ತುಂಬಾ ಆಯಿಲಿ ಸನ್ಸ್ಕ್ರೀನ್ ಅಲ್ಲ ಇದು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್. ಇದರ ಟೆಕ್ಸ್ಚರ್ ಕೂಡ ನೀವು ನೋಡ್ಬೋದು. ಇಟ್ಸ್ ಜಸ್ಟ್ ಲೈಕ್ ದಿಸ್. ನೋಡಿ, ಆಯಿಲಿ ಇರಲ್ಲ ಅದು. ಯು ಕ್ಯಾನ್ ಯೂಸ್ ಇಟ್ ಲೈಕ್ ದಿಸ್ ಅಷ್ಟೇ. ನೋಡಿ, ಇಟ್ಸ್ ವೆರಿ ಸಾಫ್ಟ್. ನಿಮ್ ಸ್ಕಿನ್ ತುಂಬಾ ಇದರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ, ಇದು ತುಂಬಾ ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಒಂಥರ ಇಲ್ಲಿಕ್ಕಿಂತ. ಸೊ ದಿಸ್ ಇಸ್ ಒನ್ ಆಫ್ ದ ಸನ್ಸ್ಕ್ರೀನ್ ಹಿ ಹ್ಯಾಸ್ ಸಜೆಸ್ಟೆಡ್ ಮೀ. ಇದಾದ್ಮೇಲೆ ಇದು ಮಾರ್ನಿಂಗ್ ರೋಟೀನ್ ಆಗಿರುತ್ತೆ. ಆಫ್ಟರ್ನೂನ್ಗೆ ಏನೂ ರೋಟೀನ್ ಇರಲ್ಲ. ಸೊ ನೈಟ್ಗೆ ನೀವ್ ಏನ್ ಮಾಡ್ಬೇಕಂದ್ರೆ ಮತ್ತೆ ನೀವು ಫೇಸ್ ವಾಶ್ ಮಾಡಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಫೇಸ್ ವಾಶ್ ಯೂಸ್ ಮಾಡ್ಬೇಕು ಅಂತ. ಫೇಸ್ ವಾಶ್ ಯೂಸ್ ಮಾಡಾದ್ಮೇಲೆ ರಾತ್ರಿ ಏನೂ ಕೂಡ ನಿಮ್ ಸ್ಕಿನ್ಗೆ ಅಪ್ಲೈ ಮಾಡ್ಬಿಡಿ. ಜಸ್ಟ್ ದಿಸ್ ಇಸ್ ಜೆಲ್ ವಿಚ್ ಐ ಗಾಟ್ ಇಟ್ ಫ್ರಮ್ ಮೈ ಡಾಕ್ಟರ್. ಇದ್ರದ್ದು ಕೂಡ ನಾನು ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನಿಮ್ಗೆ. ಇದು ಬಂದು ಬೆನ್ಸಾಯಿಲ್ ಪ್ಯಾರಾಕ್ಸೈಡ್ ಜೆಲ್ IP ಅಂತ 2.5%. ಸೊ ಇದನ್ನ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಜಸ್ಟ್ ಅಲ್ಲಿ ಹಿಂಗೆ ಅಪ್ಲೈ ಮಾಡಿ ಅಷ್ಟೇ. ಅದನ್ನ ರಬ್ ಮಾಡ್ಬಿಡಿ, ಡ್ಯಾಬ್ ಮಾಡ್ಬಿಡಿ, ಏನೂ ಮಾಡ್ಬಿಡಿ. ಅದನ್ನ ಜಸ್ಟ್ ಅಪ್ಲೈ ಮಾಡಿ ಬಿಡಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರಿಟಿನಾಯಿನ್. ನೀವೆಲ್ಲ ಕಡೆ ವಿಡಿಯೋಸ್ ಅಲ್ಲಿ ಅದು ಇದು ನೋಡಿರ್ಬೋದು, ಬಟ್ ಅದನ್ನ ಹೆಂಗೆ ಪ್ರಾಪರ್ ಆಗಿ ಯೂಸ್ ಮಾಡೋದು ಅಂತ ಗೊತ್ತಿದ್ರೆ ಮಾತ್ರ ಯೂಸ್ ಮಾಡಿ. ಇಲ್ಲಾಂದ್ರೆ ನಿಮ್ ಆಕ್ನೆ ತುಂಬಾ ವರ್ಸ್ಟ್ ಆಗಿ ಹೋಗುತ್ತೆ. ನಂಗೆ ಸ್ಟಾರ್ಟಿಂಗ್ ಡಾಕ್ಟರ್ ಸಜೆಸ್ಟ್ ಮಾಡೋದ್ರಿಂದ ಮುಂಚೆ ವಿಡಿಯೋಸ್ ಎಲ್ಲ ನೋಡಿ ಇವನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್, ಬಟ್ ನಂಗೆ ಅದರಿಂದ ತುಂಬಾ ಜಾಸ್ತಿ ಆಗ್ತಾ ಬಂತು ಆಕ್ನೆ. ಪ್ಲೀಸ್ ಕನ್ಸಲ್ಟ್ ಡಾಕ್ಟರ್ ಬಿಫೋರ್ ಯೂಸಿಂಗ್ ಟ್ರಿಟಿನಾಯಿನ್.
ನೋಡಿ ಫುಲ್ ಖಾಲಿ ಮಾಡ್ಬಿದ್ದೀನಿ ನಾನಂತೂ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಮ್ಯಾಜಿಕ್ ರಿಸಲ್ಟ್ಸ್ ಯು ವಿಲ್ ಗೆಟ್ ಬಿಕಾಸ್ ಆಫ್ ಟ್ರೆಟನಾಯ್ಡ್. ಫುಲ್ ಪಿಂಪಲ್ಸ್ ಇಷ್ಟೇ ಪೀನಟ್ ಸೈಜ್ ಅಲ್ಲಿ ತಗೊಂಡು ಫುಲ್ ಫೇಸ್ಗೆ ಯು ಹ್ಯಾವ್ ಟು ಯೂಸ್ ಇಟ್. ಓನ್ಲಿ ದೆನ್ ಯು ಗೆಟ್ ದ ಬೆಸ್ಟ್ ರಿಸಲ್ಟ್ಸ್. ಅದು ಆದ್ಮೇಲೆ ಯು ವಿಲ್ ಲಿವ್ ಇಟ್ ದ ಬೆಸ್ಟ್. ನಿಮ್ಗೆ ತುಂಬಾ ಆಕ್ನೆ ಇದೆ ಅಂದ್ರೆ ಬರೀ ನೀವು ಫೇಸ್ ಅಪ್ಲೈ ಮಾಡೋದ್ರಿಂದ ಅಲ್ಲ ನಿಮ್ಗೆ ಆಕ್ನೆ ಕ್ಲಿಯರ್ ಆಗೋದು. ಹಿ ಸೈಡ್ ಹಾರ್ಮೋನಲ್ ಪ್ರಾಬ್ಲಮ್ ಅಂದ್ರೆ ಇನ್ಸೈಡ್ ಇಂದ ಯು ಹ್ಯಾವ್ ಟು ಬಿ ಕ್ಲೀನ್. ಯೋರ್ ಸ್ಕಿನ್ ಶುಡ್ ಗ್ಲೋ ಅಂದ್ರೆ ಪ್ಲೀಸ್ ಡ್ರಿಂಕ್ ಟೂ ಮಚ್ ಆಫ್ ವಾಟರ್. ನಿಮ್ ಬಾಡಿಗೆ ಎಷ್ಟು ಬೇಕು, ನೀವು ತುಂಬಾ ಡಿಹೈಡ್ರೇಟ್ ಆದ್ರೆ ನಿಮ್ ಬಾಡಿಗೆ ಅದು ಆಗಲ್ಲ. ಸೊ ಎಷ್ಟಾಗತ್ತೆ ಅಷ್ಟು ಜಾಸ್ತಿ ನೀರ್ ಕುಡೀರಿ. ಆಮೇಲೆ ದಿಸ್ ಇಸ್ ಒನ್ ಆಫ್ ದ ಕ್ಯಾಪ್ಸ್ಯೂಲ್ಸ್. ಕಾಣಿಸ್ತಾ ಇದೆಯಾ? ಹಿ ಟೋಲ್ಡ್ ಮಿ ಟು ಯೂಸ್. ಅಂಡ್ ಇದು ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಒಳಗಡೆ. ನೋಡಿ ಈ ತರ ಇರುತ್ತೆ. ಎವ್ರಿ ನೈಟ್ ಒಂದ್ ಮಾತ್ರೆನ ನೀವು ಕುಡೀರಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಬರೀ ನೀವು ಅಪ್ಲೈ ಮಾಡೋದ್ರಿಂದ ಅಲ್ಲ, ನೀವು ಇಂಟರ್ನಲಿ ಕೂಡ ಹೆಲ್ತ್ ಚೆನ್ನಾಗಿದ್ರೆ ನಿಮ್ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಮತ್ತೆ ಒನ್ ಮೋರ್ ಥಿಂಗ್ ಇಸ್ ಸ್ಲೀಪ್ ವೆಲ್. ಚೆನ್ನಾಗಿ ನಿದ್ರೆ ಮಾಡಿ, ಅಟ್ಲೀಸ್ಟ್ 8 hours ಬೆಸ್ಟ್ ನಿದ್ರೆ ಮಾಡಿದ್ರೆ your ಸ್ಕಿನ್ ವಿಲ್ ಸ್ಟಾರ್ಟ್ ಗ್ಲೋಯಿಂಗ್. ನಾನು ನಿಮ್ಗೆ ವಿಡಿಯೋದಲ್ಲಿ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನನ್ನ ಸ್ಕಿನ್ ಹೆಂಗಿತ್ತು ಅಂತ. ಇವಾಗ ನೀವೇ ನೋಡ್ಬೋದು ನನ್ನ ಸ್ಕಿನ್ ಹೆಂಗಿದೆ ಅಂತ. ನೋ ಪಿಂಪಲ್ಸ್, ಆಕ್ನೆ ಮಾರ್ಕ್ಸ್ ಕೂಡ ಇಲ್ಲ. ಇಟ್ಸ್ ಜಸ್ಟ್ ದಟ್ ಓಪನ್ ಪೋರ್ಸ್ ಇದೆ. ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ಕೊತೀನಿ. ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಅದನ್ನ ಹೆಂಗೆ ಕ್ಲಿಯರ್ ಮಾಡ್ಕೊಂಡೆ ಅಂತ. ಈಗ ಸದ್ಯಕ್ಕೆ ನನ್ನ ಸ್ಕಿನ್ ಹಿಂಗಿದೆ, ನೀವೇ ನೋಡ್ಬೋದು. ಮತ್ತೆ ನಾನು ಇದನ್ನ ಓವರ್ ನೈಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದಲ್ಲ. ಐ ಆಕ್ಚುಲಿ ಇಟ್ ವರ್ಕ್ಡ್. ನಾನೀಗ ಡಿಸೆಂಬರ್ ನಂಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿದ್ದು. ಏಪ್ರಿಲ್ ವರೆಗೂ ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್. ಹೋಮ್ ರೆಮಿಡೀಸ್ ಆಗ್ಲಿ, ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ಅಂತ ಯಾವ್ದೂ ಕೂಡ ವರ್ಕ್ ಆಗ್ಲಿಲ್ಲ. ಆಮೇಲೆ ನಾನು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅರೌಂಡ್ ಐ ಥಿಂಕ್ 1 month ಅಲ್ಲಿ ನಂಗೆ ರಿಸಲ್ಟ್ಸ್ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಆಫ್ಟರ್ 1 month ರಿಸಲ್ಟ್ಸ್ ಕಾಣಿಸಕ್ ಸ್ಟಾರ್ಟ್ ಆದ್ಮೇಲೆ ಐ ಕೆಪ್ಟ್ ಆನ್ ಡೂಯಿಂಗ್ ಇಟ್ ಕಂಟಿನ್ಯೂಸ್ಲಿ ಮಾಡಿದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗೋದು, ಕನ್ಸಿಸ್ಟೆನ್ಸಿ ಇದ್ದಾಗ ಮಾತ್ರ. ಸೊ ನಾನು ಇದನ್ನ ಅರೌಂಡ್ 3 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ಮೇಲೆ ಐ ಗಾಟ್ ದ ರಿಸಲ್ಟ್ಸ್. ಆಲ್ ದ ಆಕ್ನೀಸ್ ವಾಸ್ ವ್ಯಾನಿಶ್ಡ್. ನನಗೆ ಸರ್ಪ್ರೈಸ್ ಆಯ್ತು ನನ್ನ ಸ್ಕಿನ್ ಹೆಂಗಿತ್ತು ಇವಾಗ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಐ ಕುಡ್ ಫೀಲ್ ಮೈ ಡಿಫ್ರೆನ್ಸ್. ಅಂಡ್ ಐ ಥಿಂಕ್ ದಿಸ್ ವರ್ಕ್ ಫಾರ್ ಮೀ ವೆರಿ ಗುಡ್. ನಿಮ್ಗೂ ಇದನ್ನ ಬೇಕು ಅಂದ್ರೆ ನೀವು ಇದನ್ನ ಆರ್ಡರ್ ಮಾಡ್ಕೋಬಹುದು. ಎಲ್ಲಾ ಕಡೆ ನಿಮ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಐ ಥಿಂಕ್ ಸ್ಟೋರ್ಸ್ ಅಲ್ಲಿ ಸಿಗೋದು ತುಂಬಾ ಕಷ್ಟ. ಯು ಕ್ಯಾನ್ ಆರ್ಡರ್ ಇಟ್ ಆನ್ಲೈನ್. ಇಲ್ಲ ಅಂದ್ರೆ ನೀವು ನಾನು ಇದನ್ನ ಬೈ ಮಾಡಿದ್ದು ಕುಂದಾಪುರದಲ್ಲಿ, ನಮ್ಮ ಊರಲ್ಲಿ. ಸೊ ಐ ಥಿಂಕ್ ಯು ಕ್ಯಾನ್ ಕಮೆಂಟ್ ಮೀ. ಐ ವಿಲ್ ಟೆಲ್ ದ ಹಾಸ್ಪಿಟಲ್ ನೇಮ್ ಅಂಡ್ ಡಾಕ್ಟರ್ಸ್ ನೇಮ್. ನೀವು ಹೋಗಿ ಕೂಡ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಯು ವಿಲ್ ಗೆಟ್ ಫಾರ್ ಯರ್ ಸ್ಕಿನ್ is also a cosmetologist and a dermatologist. So you'll get the best results. And yeah, this is what made my skin from this to this. So I still get sometimes 1 or 2 pimples, but it's nothing like before. ಮುಂಚೆ ತರ ಯಾವ್ದು ಅಲ್ಲ. ಮುಂಚೆ ತರ ಫುಲ್ ಫೇಸ್ ಇರಿಟೇಟೆಡ್, ಫುಲ್ ಫೇಸ್ ಅಲ್ಲಿ ಆಕ್ನೆ ಅದ್ ಯಾವ್ದು ಈಗ ನಂಗೆ ಬರಲ್ಲ. ಅಷ್ಟ್ 1-2 ಬರುತ್ತೆ. ಐ ಥಿಂಕ್ ಯು ನೋ ಬಿಕಾಸ್ ಆಫ್ ದ ಪೀರಿಯಸ್ ಇಶ್ಯೂಸ್ ಅಂಡ್ ಎವ್ರಿಥಿಂಗ್ ಯು ಗೆಟ್ 1 or 2 pimples. No, I have cleared my face and very happy with the results what I have got. ನನ್ನ ಸ್ಕಿನ್ ನೀವೇ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಸ್ಕಿನ್. ಸೊ ಇಫ್ ಯು ಆರ್ ಆಲ್ಸೋ ಸ್ಟ್ರಗಲಿಂಗ್ ವಿತ್ ಆಕ್ನೆ, ಪ್ಲೀಸ್ ಡೋಂಟ್ ಲೂಸ್ ಹೋಪ್. ಐ ನೋ ಹೌ ಇಟ್ ಫೀಲ್ಸ್, ಬಟ್ ಇಟ್ ವಿಲ್ ಗೆಟ್ ಬೆಟರ್. ನಿಮ್ ಸ್ಕಿನ್ ಕೂಡ ಚಂದ ಆಗುತ್ತೆ, ತುಂಬಾ ಸೂಪರ್ ಆಗಿ ಕಾಣಿಸ್ತೀರಾ. ಇಫ್ ಯು ಆರ್ ಆಕ್ನೆ, ನನಗೂ ತುಂಬಾ ಸತಿ ಅನ್ಸೋದು ಶಿಟ್ ನನ್ನ ಫೇಸ್ ನ ಹೆಂಗಿನ. ನನಗೆ ಒಂದೊಂದ್ಸತಿ ಮಿರರ್ ಅಲ್ಲಿ ನೋಡ್ಕೊಳ್ಳುವಾಗ ಯಾಕೆ ನನ್ನ ಫೇಸ್ ಹಿಂಗಾಯ್ತು, ಯಾಕೆ ಏನಾಯ್ತು ಅಂತ ಗೊತ್ತಾಗ್ತಿದ್ದಿಲ್ಲ. ಬಟ್ ಕನ್ಸಲ್ಟ್ ಅ ಬೆಸ್ಟ್ ಡಾಕ್ಟರ್. ಅಂಡ್ ನಾನು ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೇಮ್ ಕೊಟ್ಟಿರ್ತೀನಿ, ನಿಮ್ಗೂ ಯೂಸ್ ಮಾಡಿ. ಬಟ್ ಐ ಆಮ್ ನಾಟ್ ಟೆಲಿಂಗ್ ದಟ್ ರ್ಯಾಂಡಮ್ ಆಗಿ ಯೂಸ್ ಮಾಡಿ ಅಂತ, ಬಟ್ ದಿಸ್ ವರ್ಕ್ ಫಾರ್ ಮೀ. ಸೊ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, this was my acne journey from how I cleared my skin with so much of pimples on my face. And this is what helped me to get rid of the acne. So ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ and subscribe ಮಾಡಿ, and comment if you want my exact routine how I cleared my skin. ಸೊ ಅಷ್ಟೇ ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.